ಸ್ನೇಹಿತರೆ, ಮೈಸೂರು ಮಹಾರಾಜರುಗಳು ಅಂದ ತಕ್ಷಣ ಕೇವಲ ಆಡಳಿತಕ್ಕೆ ಮಾತ್ರ ಅಲ್ಲ, ಕಲೆ, ಸಾಹಿತ್ಯ, ಸಂಸ್ಕೃತಿಗೂ ಕೂಡ ತಮ್ಮದೇ ಆದಂಥ ಉತ್ತಮ ಬಳುವಳಿಯನ್ನು ನೀಡ್ತಕ್ಕಂಥವ್ರು ಸ್ನೇಹಿತರೆ. ಅಂತಹ ಮೈಸೂರು ಮಹಾರಾಜರುಗಳು ಪೋಷಿಸ್ತಾ ಇದ್ದಂತಹ ಅನೇಕಾನೇಕ ಕಲಾ ಪ್ರಕಾರಗಳಲ್ಲಿ ವಿಶಿಷ್ಟವಾಗಿ ಹಾಗೂ ಅವನತಿಯ ಅಂಚಿನಲ್ಲಿರ್ತಕ್ಕಂಥ ಕೆಲವು ಕಲಾ ಪ್ರಕಾರಗಳನ್ನು ಜನಪದ ಸಿರಿ ಹುಡುಕ್ತಾ ಹೋದಾಗ ನಮ್ಮ ಕಣ್ಣಿಗೆ ಬಿದ್ದಂತಹ ಒಂದು ವಿಶಿಷ್ಟ ಮೈಸೂರು ಸಾಂಪ್ರದಾಯಿಕ ಚಿತ್ರಕಲೆಯನ್ನು ಮತ್ತು ಮೈಸೂರು ಸಾಂಪ್ರದಾಯಿಕ ಕಾಗದ ಕತ್ತರಿ ಕಲೆಯನ್ನು ನಿಮಗೆ ಪರಿಚಯ ಮಾಡಿಕೊಡ್ಬೇಕು. ಅದನ್ನು ಮುಂದಿನ ಪೀಳಿಗೆಗೆ ತಮ್ಮ ವೈಯಕ್ತಿಕ ಬದುಕನ್ನು ಕೂಡ ಲೆಕ್ಕಿಸದೆ ಈ ಕಲೆನ ಉಳಿಸ್ಬೇಕು, ಇದನ್ನು ಮುಂದಿನ ಪೀಳಿಗೆಗೆ ಮಕ್ಕಳಿಗೆ ಕಲಿಸ್ಕೊಡ್ಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಹಗಲು ರಾತ್ರಿ ಕರ್ನಾಟಕ ರಾಜ್ಯ ಪೂರ್ತಿ ಸಂಚಾರ ಮಾಡ್ತಾ ಎಲ್ಲ ಸರ್ಕಾರಿ ಶಾಲೆಗಳಲ್ಲಿ ವಿದ್ಯಾರ್ಥಿಗಳಿಗೆ ತರಬೇತಿ ಶಿಬಿರಗಳನ್ನು ಏರ್ಪಡಿಸ್ದ ತಮ್ಮಲ್ಲಿರ್ತಕ್ಕಂಥ ಆ ಪ್ರತಿಭೆಯನ್ನು, ಕಲೆಯನ್ನು ಮಕ್ಕಳಿಗೆ ಕಲಿಸ್ಕೊಡ್ತಾ ಇರ್ತಕ್ಕಂಥ ಪ್ರಯತ್ನದಲ್ಲಿ ಜೀವನವನ್ನೇ ಮುಡುಪಾಗಿಟ್ಟಿರ್ತಕ್ಕಂಥ ನನ್ನ ಸ್ನೇಹಿತ ಅಂತ ಹೇಳ್ಕೊಳ್ಳಿಕ್ಕೆ ಭಾಳ ಹೆಮ್ಮೆ ಆಗ್ತದೆ ಸ್ನೇಹಿತರೆ. ನನ್ನ ಆತ್ಮೀಯ ಸ್ನೇಹಿತ ಹಾಗೂ ಮೈಸೂರು ಭಾಗದ ಚಾಮರಾಜನಗರ ಜಿಲ್ಲೆಯ ಕಾಗದ ಕತ್ತರಿ ಕಲೆಯ ಒಬ್ಬ ಕಲಾವಿದ ಹುಸೇನಿ ಅವರನ್ನು ನಿಮಗೆ ಪರಿಚಯ ಮಾಡಿಕೊಡ್ಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಭಾಳ ಹೆಮ್ಮೆಯಿಂದ ಗೌರವದಿಂದ ಬೆಂಗಳೂರಿಂದ ಹೊರಟು ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕಿನ ಶಿವನ ಸಮುದ್ರಕ್ಕೆ ಹೋಗ್ತಾ ಇದ್ದೀನಿ ಸ್ನೇಹಿತರೆ. ಯಾಕಪ್ಪ ಶಿವನ ಸಮುದ್ರ ಚಾಮರಾಜನಗರ ಅಂತ ಹೇಳಿದ್ರೆ ಅಲ್ಲೋ ಕಾಂತರಾಜು ಅಂತ ನೀವು ಅನ್ಕೋಬೋದು ಸ್ನೇಹಿತರೆ. ಇಲ್ಲ, ಅವರು ಯಾವಾಗಲೂ ಪ್ರವಾಸದಲ್ಲಿರ್ತಾರೆ ಸ್ನೇಹಿತರೆ, ರಾಜ್ಯ ಪೂರ್ತಿ ಪ್ರವಾಸದಲ್ಲಿರ್ತಾರೆ. ಅವರ ಫೇಸ್ಬುಕ್ಕಿನ ಸ್ನೇಹಿತರುಗಳಿಗೆ ಅದು ಗೊತ್ತಾಗ್ತಿರ್ತದೆ ಅವರು ಎಲ್ಲೆಲ್ಲಿ ಯಾವ್ಯಾವ ಊರಲ್ಲಿ ಅವರು ಕ್ಯಾಂಪನ್ನು ನಡೆಸ್ತಿರ್ತಾರೆ ಅಂತ. ನಾನು ನಿನ್ನೆ ಬೆಂಗಳೂರಲ್ಲಿ ಕೂತ್ಕೊಂಡು ಫೇಸ್ಬುಕ್ಕಲ್ಲಿ ಕೈಯಾಡಿಸ್ತಾ ಇದ್ದಾಗ ನನಗೆ ಹುಸೇನಿ ಅವರ ಪ್ರೊಫೈಲ್ ಕಣ್ಣಿಗೆ ಬಿದ್ದು ಕಂಡಾಗ ಇನ್ನು 2 ದಿನಗಳ ಶಿಬಿರ ಶಿವನ ಸಮುದ್ರದ ಸರ್ಕಾರಿ ಶಾಲೆಯಲ್ಲಿ ಮಾಡ್ತಾ ಇದ್ದೀನಿ ಅಂತ ಅವರು ಪೋಸ್ಟ್ ಮಾಡಿದ್ರು ಸ್ನೇಹಿತರೆ. ನೋಡಿದ ಕೂಡಲೇ ತಡ ಮಾಡಲಿಲ್ಲ, ಬೆಳಗ್ಗೆನೇ ಎದ್ದು ರೆಡಿಯಾಗಿ ನಾನು ತಂಡ ಕರ್ಕೊಂಡು ಹೊರಟಿದ್ದೀನಿ ಸ್ನೇಹಿತರೆ. ಹುಸೇನಿ ಅವರು ಕೂಡ ತಿಳಿಸಿದ್ದೀನಿ ನಾನು ಬರ್ತಾ ಇದ್ದೀನಿ ಅಂತ. ಹೋಗೋಣ, ಮಕ್ಕಳಿಗೆ ಅವರು ಯಾವ ರೀತಿ ತರಬೇತಿಯನ್ನು ಕೊಡ್ತಾ ಇದ್ದಾರೆ ಅದನ್ನು ಪ್ರಾಕ್ಟಿಕಲ್ ಆಗಿ ನೀವು ಕಣ್ಣಾರ ತೋರಿಸ್ತೀನಿ, ಹಾಗೂ ಅವರ ಬದುಕನ್ನು ಕೂಡ ನಿಮ್ಗೆ ಅನಾವರಣ ಮಾಡ್ತೀನಿ ಸ್ನೇಹಿತರೆ. ಬಡತನ ಇದ್ರೂ ಕೂಡ, ಆರ್ಥಿಕತೆ ಸ್ವಲ್ಪ ಕಷ್ಟ ಇದ್ರೂ ಕೂಡ ತಮ್ಮ ಈ ಒಂದು ಸಾಂಸ್ಕೃತಿಕ ಚಟುವಟಿಕೆ ಅಥವಾ ಈ ಒಂದು ಕಲಾ ಚಟುವಟಿಕೆ ಏನಿದೆ ಅದರಲ್ಲಿ ಯಾವುದೇ ರೀತಿ ಕಾಂಪ್ರಮೈಸನ್ನು ಮಾಡಿಕೊಳ್ಳದೆ ಮಕ್ಕಳಿಗೆ ಈ ಒಂದು ಮೈಸೂರು ಸಾಂಪ್ರದಾಯಿಕ ಕಲೆಯನ್ನು ಕಲಿಸೋದಕ್ಕೋಸ್ಕರ ಕೆಲಸ ಮಾಡಿರ್ತಕ್ಕಂಥ ಹುಸೇನಿ ಅವರ ಬದುಕನ್ನು ನಾವೆಲ್ಲರೂ ಕೂಡ ನೋಡೋಣ, ಹಾಗೂ ಅವರ ಬದುಕಿಗೆ ನಾವು ಎಲ್ಲರೂ ಕೂಡ ನೆರವಾಗಿ ನಿಲ್ಲೋಣ ಸ್ನೇಹಿತರೆ. ಅವ್ರಿಗೆ ನಾವು ಸಪೋರ್ಟಾಗಿ ನಿಲ್ಲೋಣ, ಅವ್ರಿಗೆ ಪಿಂತಟ್ಟಿ ಅವ್ರಿಗೆ ಹರಸೋಣ. ಬನ್ನಿ, ಹುಸೇನಿ ಅವರ ಬದುಕಿಗೆ ಸ್ವಾಗತ. ಮೈಸೂರು ಸಾಂಪ್ರದಾಯಿಕ ಕಲೆಗಳಲ್ಲಿ ನಿಪುಣರಾಗಿರ್ತಕ್ಕಂಥ ಹಾಗೂ ಕಾಗದ ಕತ್ತರಿ ಕಲೆಯಲ್ಲಿ ಏಕೈಕರಾಗಿ ನಮ್ಮ ಕಣ್ಮುಂದೆ ಕಾಣ್ತಕ್ಕಂಥ SF ಹುಸೇನಿ ಅವರ ಬದುಕಿಗೆ ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಕೊಡ್ತಾ ಇದ್ದೀನಿ ಸ್ನೇಹಿತರೆ. ವೆಲ್ಕಮ್ ಟು ಮಂಡ್ಯ, ವೆಲ್ಕಮ್ ಟು ಮಳವಳ್ಳಿ ತಾಲೂಕು, ವೆಲ್ಕಮ್ ಟು ಶಿವನ ಸಮುದ್ರ ಬ್ಲಫ್. ಸತ್ಯಗಾಲ ಕೊಳ್ಳೇಗಾಲದಲ್ಲಿ ಒಂದು ಕೆಲಸ ಮುಗಿಸ್ಕೊಂಡು ಸತ್ಯಗಾಲ ಬ್ರಿಡ್ಜ್ ದಾಟಿ ಮಳವಳ್ಳಿ ಎಂಟ್ರ್ ಆಗ್ತಾ ಇದ್ದೀವಿ. ಕಾವೇರಿ ನದಿಯನ್ನು ನೋಡಿ ತೋರಿಸ್ತೀನಿ. ವೆಲ್ಕಮ್ ಟು ಮಂಡ್ಯ, ವೆಲ್ಕಮ್ ಟು ಮಳವಳ್ಳಿ. ಸ್ನೇಹಿತರೆ, ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕಿನ ಗಗನಚುಕ್ಕಿ ಜಲಪಾತ, ಶಿವನ ಸಮುದ್ರದ ವಿದ್ಯುತ್ ಶಕ್ತಿ ತಯಾರಿಕಾ ಘಟಕ ಇರತಕ್ಕಂಥ ಹೈಡ್ರೋ ಪವರ್ ಒಂದು ಪ್ಲ್ಯಾಂಟ್ ಇರತಕ್ಕಂಥ ಶಿವನ ಸಮುದ್ರ ಗ್ರಾಮಕ್ಕೆ ನಿಮ್ಮನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ. ಕರ್ನಾಟಕ ರಾಜ್ಯದ ಅತ್ಯದ್ಭುತ ಕಲಾವಿದ, ವಿಶಿಷ್ಟ ಪ್ರಕಾರದ ಕಲಾವಿದ ಹುಸೇನಿ ಅವರನ್ನು ನಿಮ್ಗೆಲ್ಲರಿಗೂ ಪರಿಚಯ ಮಾಡಿಕೊಡ್ಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಶಿವ ಸಮುದ್ರಕ್ಕೆ ಬರ್ತಾ ಇದ್ದೀನಿ ಸ್ನೇಹಿತರೆ. ಸಮಯ ಈಗ ಬೆಳಗ್ಗೆ ಸ್ನೇಹಿತರೆ 9 ಗಂಟೆ. ನಾವು ಬೆಂಗಳೂರಿಂದ ಹೊರಟು 9 ಗಂಟೆಗೆ ಶಿವನ ಸಮುದ್ರ ರೀಚ್ ಆಗಿದ್ದೀವಿ. ಬನ್ನಿ ಹೋಗೋಣ ಶಿವನ ಸಮುದ್ರಕ್ಕೆ. ಸ್ವಾಗತ. ಮತ್ತು ನನ್ನ ಆತ್ಮೀಯ ಗೆಳೆಯ, ಕರ್ನಾಟಕದ ಹೆಮ್ಮೆಯ ಕಲಾವಿದ ಹುಸೇನಿ ಅವರ ಬದುಕಿಗೆ ನಿಮ್ಗೆ ಸ್ವಾಗತ ಸ್ನೇಹಿತರೆ. ಬನ್ನಿ.
ಸ್ನೇಹಿತರೆ, ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕಿನ ಕಾವೇರಿ ನದಿಯ ಶಿವನ ಸಮುದ್ರ ಬ್ಲಫ್ಗೆ ಸ್ವಾಗತ ಸ್ನೇಹಿತರೆ. ತೋರಿಸಿಪ್ಪ ಎಷ್ಟು ಚೆನ್ನಾಗಿದೆ ನೋಡಿ ಶಿವನ ಸಮುದ್ರ ಬ್ಲಫು. ವಾವ್, ಬನ್ನಿ ಈ ಕಡೆ. ಏನಂದರೆ ವಿಷಯ ಇದರದ್ದು, ಮೊದಲು ಇದು ನಮ್ಮ KEB ಅಂದರೆ ನಮ್ಮ ಕರ್ನಾಟಕ ಎಲೆಕ್ಟ್ರಿಸಿಟಿ ಬೋರ್ಡ್ ಇದೆಯಲ್ಲ, ಗೌರ್ಮೆಂಟು ಆ ಅಂಡರಲ್ಲಿ ಇತ್ತು. ಆವಾಗ ರಾಜಕಳೆ ಅಂತ, ಇಲ್ಲಿ ಫುಲ್ ರಾಜಕಳೆ, ಏನು ವೈಭೋಗ, ಬಂದು ಹೋಗುವಂಥ ಪ್ರವಾಸಿಗರು ಮತ್ತು ಆ ನಿರ್ವಹಣೆ, ಮುಖ್ಯವಾಗಿ ನಿರ್ವಹಣೆ. ಯಾವುದೇ ಆದರೂ ಅಷ್ಟೇ ಪ್ರಪಂಚದಲ್ಲಿ ನೀವು ತಾಜ್ ಮಹಲ್ನ ಬೇಕಾದ್ರೆ ಕಟ್ಬೋದು ಇನ್ನೊಂದು ಸಲ, ಆದರೆ ಅದರ ನಿರ್ವಹಣೆ ಇದೆಯಲ್ಲ ಅದೇ ಕಷ್ಟ. ಅದರ ಮೇಂಟೈನ್ ಮಾಡ್ತಿದ್ದವರು ಈಗ ಸರ್ಕಾರ ಏನು ಮಾಡಿದೆ ಅಂದರೆ ಎಲ್ಲ ಪ್ರೈವೇಟೈಸೇಷನ್ನು ಅಂದರೆ ಖಾಸಗೀಕರಣ ಮಾಡಿ ಶಿವನ ಸಮುದ್ರ ಬ್ಲಫು ಕೂಡ ಇವತ್ತು ಪ್ರೈವೇಟೈಸೇಷನ್ ಆಗಿಬಿಟ್ಟಿದೆ. ಹಾಗಾಗಿ ನಿರ್ವಹಣೆ ಇಲ್ಲ ಮತ್ತು ಮೇಂಟೆನೆನ್ಸ್ ಇಲ್ಲ. ಪ್ರೈಮರಿ ಸ್ಕೂಲ್ ಥ್ಯಾಂಕ್ ಯು. ನೋಡಿ ಇದೆಲ್ಲ ಗೆಸ್ಟ್ ಹೌಸ್ಗಳು. ತೋರಿಸಿ ಇಪ್ಪ ಗೆಸ್ಟ್ ಹೌಸ್ಗಳು ತೋರಿಸಿ. ನೋಡಿ ಎಲ್ಲ ಗೆಸ್ಟ್ ಹೌಸ್ಗಳು ಎಲ್ಲ ಶಿಥಿಲಾವಸ್ಥೆ ತಲುಪಿಬಿಟ್ಟಿದ್ದಾವೆ, ಮೇಂಟೆನೆನ್ಸ್ ಇಲ್ಲ. ಗೌರ್ಮೆಂಟ್ ಹ್ಯಾಂಡ್ ಓವರ್ ಇದ್ದಾಗ ಚೆನ್ನಾಗಿರ್ತದೆ, ಯಾಕೆ ಅಂತ ನೀವೇ ಕಮೆಂಟ್ ಮಾಡಿ ಸ್ನೇಹಿತರೆ. ಗೌರ್ಮೆಂಟ್ ಇದ್ದಾಗ ಯಾಕೆ ಚೆನ್ನಾಗಿರ್ತದೆ? ನೋಡಿ ಸ್ನೇಹಿತರೆ, ಎಷ್ಟು ಪುರಾತನವಾದಂತಹ ಬಿಲ್ಡಿಂಗು. ಒಮ್ಮೆ ಖಂಡಿತವಾಗ್ಲೂ ಶಿವನ ಸಮುದ್ರ ಟೂರ್ ಮಾಡ್ತೀನಿ ಸ್ನೇಹಿತರೆ. ಇದೆಲ್ಲ ಯಾವ ಬಿಲ್ಡಿಂಗು, ಯಾವ ಕಾಲದ ಬಿಲ್ಡಿಂಗು, ಏನಾದರೂ ಶಂಕುಸ್ಥಾಪನೆ ಕಲ್ಲುಗಳಿದಾವ ನೋಡಿ ನಿಮ್ಗೆ ತೋರಿಸ್ತೀನಿ ಸ್ನೇಹಿತರೆ. ನೋಡಿ, ಪ್ರೈವೇಟೈಸೇಷನ್ ಆದಮೇಲೆ ಹಳೆ ಕಟ್ಟಡಗಳಿಗೆ ಬೆಲೆ ಇಲ್ಲದೆ ಎಲ್ಲವನ್ನು ಶಿಥಿಲಗೊಳಿಸಿ ಬೇಕಾದಾಗ ಬೇರೆ ಬೇರೆ ಕಡೆ ಹೊಸ ಹೊಸ ಬಿಲ್ಡಿಂಗ್ಗಳನ್ನ ಕಟ್ಕೊಳ್ತಕ್ಕಂಥದ್ದು. ಸರ್ಕಾರಕ್ಕೆ ಯಾವಾಗ ಬುದ್ಧಿ ಬರುತ್ತೋ ಒಂದು ಗೊತ್ತಾಗಲ್ಲ. ಇದು ಚರ್ಚು. ನಾನು ಕಂಡಿದ್ದೇನಪ್ಪ ಅಂದರೆ ಶಿವನ ಸಮುದ್ರದಲ್ಲಿ ವಿಶೇಷ ಒಂದು ಮಸೀದಿ ಕೂಡ ಇದೆ, ಇದೊಂದು ಚರ್ಚ್ ಇದೆ ಇಲ್ಲಿ. ಹಾಗೆ ಅಲ್ಲಿ ಎಂಟ್ರೆನ್ಸಲ್ಲೇ ದೇವಸ್ಥಾನ ಕೂಡ ಇತ್ತು. ತುಂಬ ಸಂತೋಷ ಆಯಿತು. ದೊಡ್ಡ ಆಲದ ಮರ ಇದೆ, ಇಲ್ಲೊಂದು ದೊಡ್ಡ ಆಲದ ಮರ. ಅಣ್ಣ ನಮಸ್ಕಾರ. ಪ್ರೈವೇಟ್ ಸ್ಕೂಲ್ ಬಂದು ಪ್ರೈಮರಿ ಸ್ಕೂಲು ಇದು ಸರ್. ಯಾವುದು? ಹಿಂದ್ಗಡೆ ಸರ್, ಇಲ್ಲಿ ಆಲದ ಮರ ಐತಲ್ಲ, ಅಲ್ಲಿ ಅದೇ ಸರ್. ಹೌದೇನಾ? ಕಾಣಲಿಲ್ವಲ್ಲ, ಒಳಗೆ ಹೋಗ್ಬೇಕಂಗೇನೆ ನೇರ ಹಿಂದ್ಗಡೆನೇ ಹೋಗ್ಬೇಕು ಸರ್. ಎಸ್, ಥ್ಯಾಂಕ್ ಯು ಸೋ ಮಚ್. ಅದಿರಬೇಕು, ಹಿಂದ್ಗಡೆ ಕಾಣುತ್ತಲ್ಲ ಅದು. ಅದೇ. ವಾವ್, ಫೈನಲಿ ನಾವು ಬಂದು ತಲುಪಿದ್ದು ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ಶಿವನ ಸಮುದ್ರ ಬ್ಲಫ್. ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಸ್ವಾಗತ. ಕಲಾವಿದರಾದಂಥ ಹುಸೇನಿಯವರ ಈ ಒಂದು ಕಲಾ ಬದುಕಿಗೆ, ಶಿವನ ಸಮುದ್ರಕ್ಕೆ ಬನ್ನಿ ಸ್ನೇಹಿತರೆ. ಅಮ್ಮ, ಇಲ್ಲೇನ ಫಂಕ್ಷನ್ ನಡೀತಿರೋದು? ಪ್ರೈಮರಿ ಸ್ಕೂಲ್ ಇದೆಯಾ ಇಲ್ಲಿ ಕಾರ್ಯಕ್ರಮ ನಡೀತಿರೋದು? ಬನ್ನಿ ಬನ್ನಿ ಬನ್ನಿ, ಹಂಗೆ ಬನ್ನಿ ಬನ್ನಿ ಬನ್ನಿ. ನಮಸ್ಕಾರಮ್ಮ. ಇದ್ದಾರಾ ಹುಸೇನಿ? ಎಲ್ಲಿ ಬರೀ? ಓ ಸರ್, ನಮಸ್ಕಾರ ಸರ್. ನಮಸ್ಕಾರ ಸರ್. ಬೇರೆ ಪ್ರಪಂಚಕ್ಕೆ ಬಂದಂಗೆ ಆಯ್ತು ನನಗೆ. ವೆರಿ ನೈಸ್, ವೆರಿ ನೈಸ್, ವೆರಿ ನೈಸ್. ಏನು ಸರ್ ಇದು ಬಂತ ಟೋಪಿ ಹಾಕ್ತಾ ಇದ್ದೀರಾ? ಟೋಪಿ ಹಾಕ್ಬೇಡ. ಹೌದಾ?
ಚಪ್ಪಾಳೆ ಹೊಡಿರಪ್ಪ. ವೆರಿ ಗುಡ್, ವೆರಿ ಗುಡ್. ಓ, ಇದೆಲ್ಲ ಬೊಕ್ಕೆ ಎಲ್ಲ ಮಾಡ್ಬಿಟ್ಟಿದ್ದೀರಾ? ಮತ್ತೇನು ವ್ಯಾಪಾರಸ್ಥರಿಗೆಲ್ಲ ಏನು ಸರ್ ಕೆಲಸ ಆದಮೇಲೆ? ಸಾಕು 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 ಮಕ್ಕಳ ಸಾಕು. ಮೇಡಮ್, ಇವರು ಜರಗ್ನಳ್ಳಿ ಕಾಂತರಾಜು ಅಂತ ನಮ್ಮ ಆತ್ಮೀಯರು, ಪತ್ರಕರ್ತರು, ಮತ್ತು ಬೇರೆ ಬೇರೆ ತುಂಬ ಕೆಲಸಗಳನ್ನು ಯುವಜನತೆಗೆ ನೀಡಿದಂಥವ್ರು. ಇವರು ಅತಿ ಹೆಚ್ಚು ಕಲೆ ಬಗ್ಗೆ ಒಲವಿಟ್ಟವರು ಮತ್ತು ಸರ್ಕಾರಿ ಶಾಲೆಗಳ ಬಗ್ಗೆ ಒಲವಿಟ್ಟವರು. ಬೆಂಗಳೂರಿಂದ ಇಲ್ಲಿ ತನಕ ಬಂದಿದ್ದಾರೆ. ಇವ್ರನ್ನ ಮಾತಾಡಿಸ್ಬೇಕು ಅಂತಲೇ ಬಂದಿದ್ದೀನಿ, ನಮ್ಮ ಸ್ನೇಹಿತರನ್ನ ಮಾತಾಡೋಣ ಅಂತ. ಅವ್ರ ಸಂದರ್ಶನ ಮಾಡಬೇಕು ಒಂದು ನಮ್ಮ ಯೂಟ್ಯೂಬ್ ಚಾನಲ್ ಇದೆ, ಜನಪದ ಸಿರಿ ಅಂತ. ಅವ್ರ ಕಲೆ ಬಗ್ಗೆ, ಇದ್ರ ಬಗ್ಗೆ ಒಂದು ಸಂದರ್ಶನ ಮಾಡೋಣ ಅಂತ ಬಂದಿದ್ದೀನಿ. ಹಾಂ, ಆಗಿದ್ರೆ ಒಂದು ಟೋಪಿ ಹಾಕೋಬಿಡಿ ನೋಡೋಣ ಎಲ್ಲರೂ. ಎಲ್ಲ ಟೋಪಿ ಪಕ್ಷಿಗಳು ಅದು ನಿಮಗೆ ಸರ್. ಇದು ನನಗಿದು ಮನೆಗೆ ಎತ್ಕೊಂಡು ಹೋಗ್ತೀನಿ. ಹಾಕೊಳ್ಳಿ ಒಂದ್ಸತಿ ನೋಡೋಣ. ಏನೋ ಬಂದಿದ್ರಲ್ಲ, ಕಿಂಗು ಕಿಚ್ಚನ, ಕಿಚ್ಚ ದಚ್ಚು ಅಪ್ಪು ಎಲ್ಲ ಇದ್ದಾರೆ ಇಲ್ಲಿ. ವೆರಿ ನೈಸ್. ಅದೇ ಅವ್ರಿಗೆ ಇಷ್ಟ ಆಗುವಂಥ ಹಾಕೊಳ್ಳೋಂಥ. ವೆರಿ ನೈಸ್, ವೆರಿ ನೈಸ್. ಯಾರು ಕುವೆಂಪು ಮಾಸ್ತಿ ಅಂತ ಹಾಕೊಂಡಿಲ್ವಾ ಇಲ್ಲಿ? ಇದು ಈ ಊರು ಆರಂಭ ಆದಾಗ ಈ ಪವರ್ ಸ್ಟೇಷನ್ 1900ರಲ್ಲಿ ಪವರ್ ಸ್ಟೇಷನ್ 2ರಲ್ಲಿ ಶುರು ಆಗುತ್ತೆ. ಅದಕ್ಕಿಂತ ಮುಂಚೆ ಬಂದವರು. ಈ ಸ್ಕೂಲ್ ಏನು ಮಾಡಿದ್ರು, ಇಲ್ಲಿ ಮೂಲಭೂತ ಏನೇನು ಬೇಕು, ಇಲ್ಲಿ ಚರ್ಚ್ ಒಂದು, ರಾಮ ಮಂದಿರ ಒಂದು, ಮಸೀದಿ ಒಂದು ಫಸ್ಟ್ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. 2 ಪಂಗಡದಲ್ಲಿ ಚರ್ಚ್ ಇರೋದು 2, ಆಮೇಲೆ ರಾಮ ಮಂದಿರ, ಮಸೀದಿ ಅಷ್ಟು ಇದು ಮಾಡಿ ಸ್ಕೂಲು 1905ನೇ ಇಸ್ವಿಲಿ ಆಗಿರೋದು. ಇದು 3 ವರ್ಷ ಆದಮೇಲೆ. 3 ವರ್ಷ ಆದಮೇಲೆ ಅಲ್ಲಿಂದ ನಿರಂತರವಾಗಿರೋದು. ಮುಂಚೆ ಇಲ್ಲಿ ಹಳೆ ಬಿಲ್ಡಿಂಗ್ ಇದೆ, ನಾನು ಓದಿದ್ದಲ್ಲಿ. ಇದೇ ಊರು ಹುಟ್ಟಿದ್ದು, ನಮ್ಮ ಅಪ್ಪ ಹುಟ್ಟಿದ್ದು, ನಮ್ಮ ಅಮ್ಮ ಹುಟ್ಟಿದ್ದು ಎಲ್ಲ ಇದೆ. ನಮ್ಮ ಹುಟ್ಟೂರು ಒಂದು. ಇದು ನಮ್ಮ ಮಾವನ ಮಗ ಅನ್ಸರ್ ಅಂತ ಇದ್ದಾನೆ. ಅಂದರೆ ಇದೇ ಕನ್ನಡ ಮಾಧ್ಯಮದಲ್ಲಿ ಏನು ಹೇಳ್ತಾರೆ, ಯಾರು ಓದ್ದವರು ಅಷ್ಟು ದೂರ ಹೋಗಲ್ಲ ಅಂತ. ಇದೇ ಊರಿನ ಕನ್ನಡ ಮಾಧ್ಯಮದಲ್ಲಿ ಓದಿ ನಮ್ಮ ವಿಶ್ವದ ದೊಡ್ಡ ಟಾಪೆಸ್ಟ್ ಸಿಸ್ಕೋ ಕಂಪ್ನಿಲಿ ಕೆಲಸ ಮಾಡ್ತಾ ಇರೋದು. ಆಮೇಲೆ ನಮ್ಮ ದೇಶದಲ್ಲಿ ಒಂದು ಕಂಪ್ಯೂಟರ್ ಎಕ್ಸಾಮ್ ಬರಿಬೇಕಾದ್ರೆ ಒಂದು ಎಕ್ಸಾಮ್ ಒಬ್ಬ ವ್ಯಕ್ತಿ 6 ತಿಂಗಳು ಬೇಕಂತೆ. ಒಂದು ಎಕ್ಸಾಮಿಂದ 6 ಈ ಕನ್ನಡ ಮಾಧ್ಯಮದಲ್ಲಿ ಓದಿ 1 ವರ್ಷದಲ್ಲಿ 26 ಎಕ್ಸಾಮ್ ಬರೆದಿರೋ ನಮ್ಮ ದೇಶದ 2ನೇವನು ಅನ್ಸರ್. ಇದೇ ಊರವರು ಇರೋದು, ಇವಾಗ US ಇದ್ದಾರೆ. ಅವರ ಸ್ಪಾನ್ಸರ್ ನಾನು ಅವರೆಲ್ಲ ಮಾವನ ಮಕ್ಕಳೇ. ಈ ಕಲಾಗಾರ ಮಾಡಬೇಕು ನಮ್ಮ ಹುಟ್ಟೂರಲ್ಲಿ ಅಂತ 4 ದಿನ ಮಾಡ್ತಾ ಇರೋದು. ಇವತ್ತು ಇಲ್ಲಿ ಕಡೆ ದಿನ ಅಂದರೆ 3 ದಿನ ಆಯಿತು. ಇನ್ನೊಂದು ದಿನ ಬರ್ತೀವಿ. ಭಾನುವಾರ ಬಂದಿರೋದ್ರಿಂದ, ಆದರೆ ಸೋಮವಾರ ಇಲ್ಲಿ ಮಂಗಳವಾರ ಬಂದು ಹೈಸ್ಕೂಲಿಗೆ ಬರ್ತೀವಿ. ಅಂದರೆ ಏನು ಅಂದರೆ, ಒಂದು ಕನ್ನಡ ಮಾಧ್ಯಮದಲ್ಲಿ ಓದ್ಬಿಟ್ಟು ಇಂಥ ಚಿಕ್ಕ ಗ್ರಾಮದಲ್ಲಿ ಓದಿ ಏನು ತಿಳ್ಕೊಳ್ತಾರೆ, ಕನ್ನಡ ಮಾಧ್ಯಮದಲ್ಲಿ ಓದಿ ಏನು ಸಾಧಿಸೋಕ್ಕಾಗಲ್ಲ ಅಂತ ಇಲ್ಲ. ಇದೇ ಊರಿನ ಒಂದು ಪುಟ್ಟ ಶಾಲೆಯಲ್ಲಿ ಓದಿ ಇವತ್ತು ವಿಶ್ವದಲ್ಲಿ ಹೆಸರು ಮಾಡಿದವರು. 26 ಎಕ್ಸಾಮು ಪ್ರತಿಯೊಬ್ಬ ಬರೀಬೇಕು ಅಂದರೆ 6ರಿಂದ 1 ವರ್ಷ ತಗೊಳ್ತಾರೆ ಒಂದು ಎಕ್ಸಾಮು. 1 ವರ್ಷದಲ್ಲಿ 26 ಎಕ್ಸಾಮ್ ಪಾಸ್ ಮಾಡಿದ ವ್ಯಕ್ತಿ. ಅಷ್ಟು ಹೆಸರು ಮಾಡಿದವರು. ನಾವೆಲ್ಲರೂ ಕೂಡ ಸರ್ಕಾರಿ ಶಾಲೆಯಲ್ಲೇ ಓದಿದಂಥವ್ರು ಅಂತ ಹೇಳ್ಕೊಳಕ್ಕೆ ಭಾಳ ಹೆಮ್ಮೆ ಆಗ್ತದೆ. ಮಕ್ಕಳೇ, ನಿಮ್ಮೆಲ್ಲರಿಗೂ ಥ್ಯಾಂಕ್ಸ್ ಎಲ್ಲ ಕೊಟ್ಟಿದ್ದಕ್ಕೆ. ಇಲ್ಲಿ ಅತಿ ಹೆಚ್ಚು ಸಹಕಾರ ಮೇಡಮ್ಗಳದ್ದು ಸರ್. ಸರ್ ನಮಸ್ತೆ, ನನ್ನ ಹೆಸರು ಲಕ್ಷ್ಮಿ ಅಂತ. ಇಲ್ಲಿ ಬ್ಲಫಲ್ಲಿ ಈಗ 2 ತಿಂಗಳಲ್ಲಿ ಟ್ರಾನ್ಸ್ಫರ್ ಆಗಿ ಬಂದಿದ್ದೀನಿ. ಇಲ್ಲಿ ಸುತ್ತಮುತ್ತಲಿನ ಪರಿಸರ ಚೆನ್ನಾಗಿದೆ, ಆದರೆ ಮಕ್ಕಳ ಒಂದು ಸ್ವಲ್ಪ ದಾಖಲಾತಿ ಜನಸಂಖ್ಯೆ ಕಡಿಮೆ ಇರೋದ್ರಿಂದ ಮಕ್ಕಳ ಒಂದು ದಾಖಲಾತಿ ಕಡಿಮೆ ಆಗಿದೆ. ಮತ್ತು ಕೆಲವೊಂದು ಮೂಲಭೂತ ಸೌಕರ್ಯ ಇದೆ, ಆದ್ರೂ ಬೇರೆ ಪ್ರೈವೇಟ್ ಶಾಲೆಗೆ ಹೋಲಿಸ್ಕೊಂಡಾಗ ನಮ್ಮ ಮಕ್ಕಳಿಗೆ ಇನ್ನೂ ಕೆಲವು ಅವಶ್ಯಕತೆಗಳು ಬೇಕು ಅಂತ ನಾನು ಬಯಸ್ತೀನಿ. ಜೊತೆಗೆ ನಮ್ಮ ಹುಸೇನ್ ಸರ್ ಅವರು ಬಂದು ನೆನ್ನೆ ಹೇಳ್ಕೊಡ್ತೀನಿ ಅಂದಾಗ ತುಂಬಾ ಖುಷಿ ಆಯಿತು. ಯಾಕೆಂದರೆ ಅವರು ಹುಟ್ಟೂರಲ್ಲಿ ಬಂದು ಮಕ್ಕಳಿಗೆ ಆ ಮೆಟೀರಿಯಲ್ ಸಮೇತ ಬಂದು ಹೇಳ್ಕೊಡ್ತೀನಿ ಅಂತಂದಾಗ ಕೆಲವರು ಎಲ್ಲ ದುಡ್ಡುಗೋಸ್ಕರ ಬಂದು ಹೇಳ್ಕೊಡ್ತಾರೆ, ಆದರೆ ಅವರು ತಮ್ಮ ಹುಟ್ಟೂರಿನ ಮಕ್ಕಳಿಗೋಸ್ಕರ ಬಂದು ಫ್ರೀಯಾಗಿ ಮೆಟೀರಿಯಲ್ಸ್ ಜೊತೆ ಬಂದು ಇಲ್ಲಿ ಮಕ್ಕಳಿಗೆಲ್ಲ ಹೇಳ್ಕೊಟ್ಟಿದ್ದಾರೆ. ನೆನ್ನೆಯಿಂದನೂ ನಮಗೂ ತುಂಬಾ ಖುಷಿಯಾಗಿದೆ.
ಹಾಗೇನೆ ಅವ್ರನ್ನ ನಾವು ಕೇಳ್ಕೊಂಡ್ವಿ, ಯಾರಾದರೂ ಸ್ಪಾನ್ಸರ್ ಇದ್ದರೆ ನಮ್ಮ ಮಕ್ಕಳಿಗೆ ಯೂನಿಫಾರ್ಮು ಅಥವಾ ಬೇರೆ ಸ್ಮಾರ್ಟ್ ಕ್ಲಾಸ್ ಮಾಡಬೇಕು ಅಂತ ಇದ್ರು ನಮ್ಮ HM ಅವರು. ಅದಕ್ಕೆ ಹಾಗಾಗಿ ಆ ನಿಟ್ಟಿನಲ್ಲಿ ನಿಮ್ಮೆಲ್ಲರ ಸಹಕಾರ ಸಿಗುತ್ತೆ ಅಂತ ನಾನು ಬಯಸ್ತೀನಿ. ಈ ಮೂಲಕ ನಿಮಗೂ ಯಾರು ಡೋನರ್ಸ್ ಗೊತ್ತಿದ್ರೆ ತಿಳಿಸಿ, ಮತ್ತು ಸರ್ಕಾರಿ ಶಾಲೆಗಳನ್ನು ಉದ್ಧಾರ ಮಾಡಿ ನಿಮ್ಮ ಮೂಲಕ ಉದ್ಧಾರ ಆಗಲಿ ಅಂತ ಕೇಳ್ತೀವಿ. ಈಗ ಸರ್ಕಾರಿ ಶಾಲೆಯಲ್ಲಿ ಓದಂಥವ್ರು ಉನ್ನತ ಹುದ್ದೆಗಳನ್ನೆಲ್ಲ ಅಲಂಕರಿಸಿದ್ದಾರೆ. ಅಂಥ ಒಂದು ಇದರಲ್ಲಿ ಈಗ ಏನಾಗ್ಬಿಟ್ಟಿದೆ ಅಂದರೆ ಗೌರ್ಮೆಂಟ್ ಸ್ಕೂಲ್ ಅಂತಂದರೆ ಏನೋ ಒಂಥರ ಅನ್ನಂಗೆ ಆಗ್ಬಿಟ್ಟಿದೆ ಪೇರೆಂಟ್ಸಲ್ಲಿ. ಆದರೆ ಆ ಥರ ಇಲ್ಲ, ಎಲ್ಲೋ ಕೆಲವು ಕಡೆ ಇರ್ಬೋದು ಅಷ್ಟೇ. ಆದ್ರೂ ನಾವು ಶ್ರಮಪಟ್ಟು ನಮ್ಮ ಮಕ್ಕಳಿಗೆ ಸಾಧ್ಯವಾದಷ್ಟು ನಾವು ಮಾಡ್ತೀವಿ. ಹಾಗಾಗಿ ನಿಮ್ಮೆಲ್ಲರ ಸಹಕಾರ ಸಿಗಲಿ ಅಂತ ಬಯಸ್ತೀನಿ. ಜೊತೆಗೆ ನಮ್ಮ ಮಕ್ಕಳಿಗೆ ಇನ್ನೂ ಹೆಚ್ಚಿನ ಸೌಲಭ್ಯಗಳನ್ನ ಒದಗಿಸ್ಕೊಡಿ ಅಂತ ಕೇಳ್ತೀನಿ. ಈ ಮೂಲಕ ತಮಗೆ ಧನ್ಯವಾದನ ಅರ್ಪಿಸ್ತಾ ಇದ್ದೀನಿ. ಅಲ್ಲ ಮೇಡಮ್, ಸರ್ಕಾರಿ ಶಾಲೆಗಳ ಉದ್ಧಾರಕ್ಕೆ ಸರ್ಕಾರ ಸಹಾಯ ಮಾಡಲ್ಲ? ಸರ್ಕಾರ ಸಹಾಯ ಮಾಡುತ್ತೆ, ಆದ್ರೆ ತುಂಬಾ ಜಾಸ್ತಿ ಏನು ಇದಾಗಲ್ಲ ಸರ್. ನಮ್ಗೆ ಸ್ವಲ್ಪ ಮಟ್ಟಿನಲ್ಲಿ ಬರುತ್ತೆ. ಸರ್ಕಾರಕ್ಕೆ ಮಾನದಂಡ ಇಲ್ವಾ ಒಂದು ಶಾಲೆಗೆ ಏನೆಲ್ಲ ಒದಗಿಸ್ಬೇಕು ಅಂತ ಹೇಳಿ? ಸರ್ ಈಗ ಹೇಳಿದ್ನಲ್ಲ, ಮೂಲಭೂತ ಸೌಕರ್ಯ ಅಂದ್ರೆ ಸುಮಾರೆಲ್ಲ ಒದಗಿಸಿರುತ್ತೆ. ನಾವೇನ್ ಮಾಡ್ತೀವಿ ಅಂದ್ರೆ ಈ ಪ್ರೈವೇಟ್ ಸ್ಕೂಲ್ ತರ ನಮ್ಮ ಮಕ್ಕಳಿಗೆ ಹೌದು ಸರ್, ಇನ್ನು ಹೌದು ಸರ್. ಈಗ ಮಕ್ಕಳಿಗೆ ಮಾಮೂಲಿ ನಮ್ಗೆ ಯೂನಿಫಾರ್ಮ್ ಶೂನ ಕೊಡ್ತಾರೆ. ನಾವು ಇನ್ನು ಏನು ಅಂತಂದ್ರೆ ಹೌದು ಸರ್ ಕೊಡ್ತಾರೆ ಸರ್, ಕೊಡ್ತಾರೆ. ಆ ಥರ ಏನಿಲ್ಲ. ನಮಗೆ ಈ ಮೂಲಭೂತ ಸೌಲಭ್ಯಗಳನ್ನ ಖಂಡಿತ ಕೊಟ್ಟಿರ್ತಾರೆ. ಆದರೆ ನಮ್ಮ ಮಕ್ಕಳಿಗೆ ಇನ್ನೂ ಹೆಚ್ಚಿನ, ಈಗ ಪ್ರೈವೇಟ್ ಸ್ಕೂಲ್ ಅವ್ರು ಮಾಡೋ ಥರ ಸ್ಮಾರ್ಟ್ ಕ್ಲಾಸ್ ಆಗಿರ್ಬೋದು, ಇನ್ನೂ ಒಂದೆರಡು ಯೂನಿಫಾರ್ಮ್ ಆಗಿರ್ಬೋದು, ಬೇರೆ ಥರ ಒಂಚೂರು ಸೌಲಭ್ಯಗಳನ್ನ ಒದಗಿಸ್ಕೊಡಿ ಅಂತ ಕೇಳ್ತಾ ಇದ್ದೀನಿ. ಖಂಡಿತ ಸ್ನೇಹಿತರೆ, ನೋಡಿದ್ರಲ್ಲ, ಸರ್ಕಾರಿ ಶಾಲೆಗಳ ಉದ್ಧಾರಕ್ಕಾಗಿ ಅಥವಾ ಉದ್ಧಾರ ದೊಡ್ಡ ಮಾತಾಗುತ್ತೆ, ಅದರ ಉಳಿವಿಗಾಗಿ ಶ್ರಮಿಸ್ತಾ ಇರ್ತಕ್ಕಂಥ ನಮ್ಮ ಸ್ನೇಹಿತರಾದ ಹುಸೇನ್ ರಂತವರು ಮತ್ತು ಲಕ್ಷ್ಮೀ ಮೇಡಮ್ ಅಂತವರು ತುಂಬ ಜನ ಇದ್ದಾರೆ ಸ್ನೇಹಿತರ ಶಿಕ್ಷಕರು. ಅವರೆಲ್ಲರ ಕಾಳಜಿಗೆ ನಾವೆಲ್ಲರೂ ಕೂಡ ಸಹಕಾರಿಯಾಗಿ ನಿಲ್ಲೋಣ, ತಮ್ಮ ಕೈಲಾದಂತಹ ಸಹಕಾರವನ್ನು ನೀಡೋಣ. ನಿಮ್ಮ ಹುಟ್ಟೂರುಗಳಲ್ಲಿರ್ತಕ್ಕಂಥ ಸರ್ಕಾರಿ ಶಾಲೆಗಳಿಗೆ ಹೋಗಿ ತಮ್ಮ ಕೈಲಾದ ಸಹಾಯವನ್ನು ಮಾಡ್ತೀರಾ ಅಂತ ನಾನು ಈ ಮೂಲಕ ಭಾವಿಸ್ತೀನಿ ಸ್ನೇಹಿತರೆ. ಪುಟ, ಏನಿನ ಹೆಸರು? ಚೇತನ್. ಎ ಅಂದ್ರೇನಾ? ಆನಂದ. ತಂದೆ ಹೆಸರಾ? ಯಾವ ಊರು? ಏಯ್, ಕನ್ನಡದಲ್ಲಿ ಹೇಳ. ವೆರಿ ಗುಡ್. ಏನು ಮಾಡ್ತಾ ಇದ್ದೀರಾ ನೀವು ಇಲ್ಲಿ ಇವತ್ತು? ಕ್ರಾಫ್ಟ್. ಏನು ಕ್ರಾಫ್ಟು? ಡ್ರಾಯಿಂಗ್ ಕ್ರಾಫ್ಟ್. ಯಾರು ಹೇಳ್ಕೊಡ್ತಿರೋದು? ಏನು ಸರ್ ಹೆಸರು? ಏನು ಕ್ರಾಫ್ಟು ಸರ್ ಹೆಸರೇನು? ಹುಸೇನ್ ಸರ್. ಚೆನ್ನಾಗಿ ಹೇಳ್ಕೊಡ್ತಾ ಇದ್ದಾರಾ? ಇದೆಲ್ಲ ಅವರೇ ಮಾಡ್ಕೊಟ್ಟಿದ್ದು ಕಿರೀಟ? ಅಲ್ಲಪ್ಪ, ಹೇಳ್ಕೊಟ್ಟಿದ್ದಾರೋ? ಇದು ಹೇಳ್ಕೊಟ್ಟಿದ್ದು? ವೆರಿ ಗುಡ್. ಒಂದು ಥ್ಯಾಂಕ್ಸ್ ಹೇಳ್ರಿ ಹುಸೇನ್ ಸರ್ಗೆ ಎಲ್ಲರೂ ಸೇರಿಕೊಂಡು. ಸರ್ ಥ್ಯಾಂಕ್ ಯು. ಏನು ನಿನ್ನ ಹೆಸರು? ನನ್ನ ಹೆಸರು ನೂರೈನ್. ಮೈ ನೇಮ್ ಇಸ್ ನೂರೈನ್. ನೂರಾಯಿನ್. ಓಕೆ. ಏನು ಮಾಡ್ತಾ ಇದ್ದೀರಮ್ಮ ಇವತ್ತು ಇಲ್ಲಿ? ಇವತ್ತು ಕ್ರಾಫ್ಟ್ ಮಾಡಿಸ್ತಾರೆ. ಕ್ರಾಫ್ಟ್. ವೆರಿ ಗುಡ್. ಗೌರ್ಮೆಂಟ್ ಸ್ಕೂಲ್ ಇದು? ಗೌರ್ಮೆಂಟ್ ಸ್ಕೂಲಲ್ಲಿ ಕ್ರಾಫ್ಟ್ ಮಾಡಿಸ್ತಾರಾ? ಯಾರು ಮಾಡಿಸ್ತಿರೋದು ಇದು? ಹುಸೇನ್ ಸರ್. ಅವ್ರೇನು ಗೌರ್ಮೆಂಟ್ ಟೀಚರಾ? ಇಲ್ವಾ? ಏನಕ್ಕೆ ಬಂದಿದ್ದಾರೆ ಇಲ್ಲಿಗೆ ಮಾಡ್ಸೋಕ್ಕೆ? ಕ್ರಾಫ್ಟ್ ಕಲ್ಸಕ್ಕೆ. ಏನಕ್ಕೆ? ನಮ್ಮ ಕಲ್ಸಕ್ಕೆ, ನಿಮ್ಮ ಮಕ್ಳಿಗೆ ಕಲ್ಸೋಕ್ಕೆ ಅಂತ. ವೆರಿ ಗುಡ್. ಒಂದು ಚಪ್ಪಾಳೆ ಹೊಡೀರಿ ಸರ್ ಎಲ್ಲರೂ. ಸಾಕು ಸ್ನೇಹಿತರೆ, ನೋಡಿದ್ರಲ್ಲ, ಸರ್ಕಾರದ ಎಷ್ಟೋ ಹುದ್ದೆಯಲ್ಲಿರ್ತಕ್ಕಂಥ ವ್ಯಕ್ತಿಗಳು ತಮ್ಮ ಕರ್ತವ್ಯನ ಮರೆತಕ್ಕಂಥ ಈ ದಿನಮಾನಗಳಲ್ಲಿ ಒಬ್ಬ ಖಾಸಗಿ ವ್ಯಕ್ತಿಯಾಗಿ ತಮ್ಮಲ್ಲಿರ್ತಕ್ಕಂಥ ಮೈಸೂರು ಪಾರಂಪರಿಕ ಒಂದು ಕಲಾ ಪ್ರಾಕಾರವನ್ನು ನಶಿಸಿ ಹೋಗೋದ ಹಾಗೆ ಮುಂದಿನ ಪೀಳಿಗೆಗೂ ಕೂಡ ನಾವು ಅದನ್ನು ತಲುಪಿಸ್ಬೇಕು ಅನ್ನೋ ಒಂದು ಉದ್ದೇಶವನ್ನು ಇಟ್ಕೊಂಡು ಸರ್ಕಾರಿ ಶಾಲೆಗಳಲ್ಲಿ ನಮ್ಮ ಪ್ರೀತಿಯ ಕನ್ನಡದ ಮಕ್ಕಳಿಗೆ ಈ ಒಂದು ಕಲೆಯನ್ನು ಹೇಳ್ಕೊಡ್ತಾ ಇರ್ತಕ್ಕಂಥ ಹುಸೇನ್ ಅವರಿಗೆ ನಾವೆಲ್ಲರೂ ಒಂದು ಸಲಾಮನ್ನು ತಿಳಿಸೋಣ. ಅದೇ ರೀತಿ ಅವರ ಬದುಕಿನ ಸಂದರ್ಶನವನ್ನು ನಿಮಗೆ ಶೀಘ್ರ ಕೊಡ್ತೀನಿ ಸ್ನೇಹಿತರೆ. ಧನ್ಯವಾದ. ನಗು ನಗುತ್ತಾ ನಲಿ ನಲಿ ಏನೇ ಆಗಲಿ